ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಇಂದು ನಾವು ಕ್ರೈಸ್ತ ಜೀವಿತದ ಅತ್ಯಂತ ಪವಿತ್ರದ ಒಂದು ಘಟನೆಯಾದ ಕಲ್ವಾರಿಯ ಶಿಲುಬೆಯ ಮೇಲೆ ನಮ್ಮ ರಕ್ಷಕನು ಯೇಸು ಕ್ರಿಸ್ತನು ನುಡಿದ ಅಮೂಲ್ಯವಾದ ಮಾತುಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಇತಿಹಾಸದಲ್ಲಿ ಅನೇಕ ಮಹಾನ್ ನಾಯಕರು ಇದ್ದರು. ಕೆಲವರು ಬಲವಾದ ಸಾಮ್ರಾಜ್ಯಗಳನ್ನು ನಿರ್ಮಿಸಿದರು, ಕೆಲವರು ದೊಡ್ಡ ದೊಡ್ಡ ಸೇನೆಗಳನ್ನು ಕಟ್ಟಿದರು, ಕೆಲವರು ದೊಡ್ಡ ಸ್ಮಾರಕಗಳನ್ನು ಕಟ್ಟಿದರು. ಆದರೆ ಯೇಸು ಕ್ರಿಸ್ತನು ಯಾವುದನ್ನು ನಿರ್ಮಿಸಲಿಲ್ಲ. ಆದರೂ ಅವರ ಜೀವನ ಮತ್ತು ಶಿಲುಬೆಯ ತ್ಯಾಗವು ಸಂಪೂರ್ಣ ಜಗತ್ತಿನ ಇತಿಹಾಸವನ್ನು ಬದಲಿಸಿತು. ಯೇಸುವಿನ ಶಿಲುಬೆಯ ಮರಣ ಲಕ್ಷಾಂತರ ಜನರ ಹೃದಯಗಳನ್ನು ಸ್ಪರ್ಶಿಸಿತು. ಇಂದು ಜಗತ್ತಿನಾದ್ಯಂತ ಅನೇಕ ಜನರು ಯೇಸುವನ್ನು ತಮ್ಮ ವೈಯಕ್ತಿಕ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುತ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಒಂದು ಧರ್ಮದ ದೇವರಲ್ಲ, ಅವರು ಎಲ್ಲ ಜನರನ್ನು ಪ್ರೀತಿಸುವ ದೇವರಾಗಿದ್ದಾರೆ. ಅವರು ಲೋಕ ರಕ್ಷಕನಾದ ದೇವರು, ಅಂದರೆ ಲೋಕದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಅವರು ದೇವರಾಗಿದ್ದಾರೆ. ಒಬ್ಬ ವ್ಯಕ್ತಿಯ ಕೊನೆಯ ಮಾತುಗಳು ಬಹಳ ಮಹತ್ವವುಳ್ಳವರೇ. ಇತಿಹಾಸದಲ್ಲಿ ಕೆಲವರ ಕೊನೆಯ ಮಾತುಗಳು ಹೀಗಿದ್ದವು. ವಿನ್ಸೆಂಟ್ ಚರ್ಚಿಲ್ ಎಂಬಂಥ ಬಹಳ ಪ್ರಸಿದ್ಧಿಯಾದ ಒಬ್ಬ ದೊಡ್ಡ ನಾಯಕ, ಅವರು ತಮ್ಮ ಜೀವನದ ಕೊನೆಯಲ್ಲಿ ಹೇಳುತ್ತಾ ಇದ್ದಾರೆ, ನನ್ನ ಜೀವನ ನನಗೆ ಬೇಸರವಾಗಿದೆ, ನನ್ನ ಜೀವನ ನನಗೆ ಸಾಕಾಗಿದೆ. ಪ್ರಸಿದ್ಧ ಗಾಯಕ ಫ್ರಾಂಕ್ ಸಿನಾತ್ರಾ ಎಂಬಂಥ ವ್ಯಕ್ತಿ ತನ್ನ ಕೊನೆಯ ಆ ಮರಣದ ಆ ಸಮಯದಲ್ಲಿ ಅವನು ಹೇಳಿದಂಥ ಮಾತು, ನಾನು ಸೋಲುತ್ತಿದ್ದೇನೆ, ನನ್ನ ಜೀವನವನ್ನು ನಾನು ಕಳೆದುಕೊಳ್ಳುತ್ತಿದ್ದೇನೆ. ನೋಡ್ರಿ, ಅನೇಕ ಈ ದೊಡ್ಡ ವ್ಯಕ್ತಿಗಳು ಅವರು ಮರಣ ಹೊಂದುವ ಸಮಯದಲ್ಲಿ ಒಂದು ಭಯದ ಮಾತನ್ನು, ಸೋಲಿನ ಮಾತನ್ನು ನುಡಿದರು. ಆದರೆ ನಮ್ಮ ಯೇಸು ಸ್ವಾಮಿಯವರು ಶಿಲುಬೆಯಲ್ಲಿ ನುಡಿದ ಕೊನೆಯ 7 ಮಾತುಗಳು ಅವು ಸ್ತೋತ್ರ ಸೋಲಿನ ಮಾತುಗಳಲ್ಲ, ಅವು ಜಯದ ಮಾತುಗಳಾಗಿದ್ದವು. ದುಃಖದ ಮಾತುಗಳಲ್ಲ, ರಕ್ಷಣೆಯನ್ನು ಕೊಡುವ, ನಿರೀಕ್ಷೆಯನ್ನು ಕೊಡುವ ಮಾತುಗಳಾಗಿದ್ದವು. ಪಾಪ, ಮರಣ, ಸೈತಾನನ ಮೇಲೆ ಜಯ ಸಾಧಿಸಿದ ರಕ್ಷಕನ ಘೋಷಣೆಯಾಗಿತ್ತು. ಆ ಕಾರಣದಿಂದ ಇಂದು ನಾವು ಶಿಲುಬೆಯ ಮೇಲೆ ನಮ್ಮ ರಕ್ಷಕನು ನುಡಿದಂಥ ಅಮೂಲ್ಯವಾದ ಮಾತುಗಳನ್ನು ಧ್ಯಾನಿಸಲಿಕ್ಕಿದ್ದೇವೆ. ಈ ದಿನ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದಂಥ ಮೊದಲ ಮಾತು, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು. ಕಲ್ವಾರಿಯ ಶಿಲುಬೆಯಲ್ಲಿ, ಬೆಟ್ಟದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನೇತಾಡುತ್ತಿದ್ದಾಗ ಅವರ ದೇಹವೆಲ್ಲ ಗಾಯಗಳಿಂದ ತುಂಬಿತ್ತು. ಮುಳ್ಳಿನ ಕಿರೀಟ, ಚಾಟಿ ಹೇಟು, ಮೊಳೆಗಳ ನೋವು, ಇಂತಹ ಒಂದು ಘೋರ ವೇದನೆಯ ಮಧ್ಯದಲ್ಲಿ ಯೇಸು ಸ್ವಾಮಿ ನುಡಿದ ಮೊದಲ ಮಾತು, ತಂದೆಯೇ, ಇವರನ್ನು ಕ್ಷಮಿಸು. ಯೇಸು ಕ್ರಿಸ್ತನು ಅವರಿಗೆ ಶಾಪವನ್ನು ಹಾಕಲಿಲ್ಲ. ಯೇಸು ಕ್ರಿಸ್ತನು ಅವರ ಮೇಲೆ ಕೋಪಗೊಳ್ಳಲಿಲ್ಲ. ಯೇಸು ಸ್ವಾಮಿಯವರು ಹೇಳುತ್ತಿದ್ದಾರೆ, ತಂದೆಯೇ, ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆಂಬುದಾಗಿ ಅರಿಯರು. ಈ ಮಾತು ಹೇಳುವಾಗ ಅವರು ಬಹಳ ಒಂದು ನೋವಿನಲ್ಲಿದ್ದರು. ಅದರ ಬಗ್ಗೆ ಚಿಂತಿಸಲಿಲ್ಲ, ಯೋಚಿಸಲಿಲ್ಲ, ಇತರರ ಬಗ್ಗೆ ಯೋಚಿಸಿ ಹೇಳುತ್ತಿದ್ದಾರೆ, ತಂದೆಯೇ. ನೋಡ್ರಿ, ಅವ್ರು ಹೇಳುತ್ತಾ ಇದ್ದಾರೆ ತಂದೆಯೇ ಎಂಬುದಾಗಿ. ಈ ಮಾತು ತಂದೆ ಮತ್ತು ಮಗನ ನಡುವಿನ ಆಳವಾದ ಒಂದು ಬಾಂಧವ್ಯವನ್ನು, ಒಂದು ಸಂಬಂಧವನ್ನು ತೋರಿಸುವಂಥದ್ದಾಗಿದೆ. ಯಾವ ನೋವು, ಯಾವ ಹಿಂಸೆ, ಯಾವ ಶಿಲುಬೆಗೂ ಸಹ ಆ ತಂದೆ ಮತ್ತು ಮಗನ ಸಂಬಂಧವನ್ನು ಮುರಿಯಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಇಲ್ಲಿ ಸ್ವಾಮಿ ಹೇಳುತ್ತಿದ್ದಾರೆ ತಂದೆಯೇ ಎಂಬುದಾಗಿ. ಯೇಸು ಸ್ವಾಮಿ ಅವರು ತಮ್ಮ ಜೀವನದ ಎಲ್ಲ ಸಮಯದಲ್ಲಿ ತಂದೆಯಾದ ದೇವರೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದ್ದರು. ಶಿಲುಬೆಯ ಮೊದಲ
ಮೊದಲ ಮಾತು ತಂದೆಯೇ ಎಂದು ಆರಂಭವಾಗ್ತದೆ. ಶಿಲುಬೆಯ ಕೊನೆಯ ಮಾತು ತಂದೆಯೇ ನನ್ನ ಆತ್ಮವನ್ನು ಒಪ್ಪಿಸ್ತೇನೆ ಎಂಬುದಾಗಿ. ಎರಡು ಕೂಡ ತಂದೆಯೇ ಎಂಬುದಾಗಿ ಆರಂಭಿಸಿ ತಂದೆಯೇ ಎಂಬುದಾಗಿ ಅವರ ಕೊನೆಯ ಮಾತುಗಳನ್ನು ಮುಗಿಸಿದರು. ಇನ್ನೊಂದು ಮಹತ್ವದ ವಿಷಯ, ತಂದೆಯೇ ಇವರನ್ನು ಕ್ಷಮಿಸಿ ಎಂಬುದಾಗಿ ಅವರು ಒಮ್ಮೆ ಮಾತ್ರ ಹೇಳಲಿಲ್ಲರಿ. ಶಿಲುಬೆಗೆ ಹಾಕುವ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಪುನಃ ಈ ಮಾತನ್ನು ಹೇಳಿರಬಹುದು. ಕೈಗೆ ಮೊಳೆ ಹೊಡೆದಾಗ ತಂದೆಯೇ ಇವರನ್ನು ಕ್ಷಮಿಸ್ರೆ, ಕಾಲಿಗೆ ಮೊಳೆ ಹೊಡೆದಾಗ ತಂದೆಯೇ ಇವರನ್ನು ಕ್ಷಮಿಸ್ರೆ, ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟಾಗ ಅವಾಗಲೂ ಕೂಡ ಸ್ವಾಮಿಯವರು ಹೇಳಿರ್ಬೋದು, ತಂದೆಯೇ ಇವರನ್ನು ಕ್ಷಮಿಸ್ರೆ, ಇವರು ಏನು ಮಾಡುತ್ತಿದ್ದಾರೆ ಇವರಿಗೆ ಗೊತ್ತಿಲ್ಲ. ಇದು ನಮ್ಮ ರಕ್ಷಕನಾದ ಯೇಸುವಿನ ಹೃದಯವನ್ನು ತೋರಿಸುವಂಥದ್ದಾಗಿದೆ. ಯೇಸುವಿನ ಮಾತುಗಳು ಕೋಪದ ಮಾತು ಆಗಿರಲಿಲ್ಲ, ಶಾಪದ ಮಾತಾಗಿರಲಿಲ್ಲ. ಅದು ಪ್ರೀತಿಯ ಮತ್ತು ಕ್ಷಮೆಯ ಮಾತುಗಳಾಗಿದ್ದವು. ಪ್ರತಿಯೊಬ್ಬ ದೇವ ಮಕ್ಕಳ ಮಾತುಗಳು ಪ್ರೀತಿಯ ಮತ್ತು ಕ್ಷಮಿಸುವ ಮಾತುಗಳಾಗಿರಬೇಕು. ನೋಡ್ರಿ, ಬೇವಿನ ಮರವನ್ನು ಕತ್ತರಿಸಿದರೆ ಕಹಿ ಬರುತ್ತದೆ, ಆದರೆ ಅದೇ ಶ್ರೀಗಂಧದ ಮರವನ್ನು ಕತ್ತರಿಸಿದರೆ ಸುಗಂಧ ಬರುತ್ತದೆ. ನೋಡ್ರಿ, ಯೇಸುವಿನ ಜೀವನವನ್ನು ಗಾಯಗೊಳಿಸಿದಾಗಲೂ ಅವರಿಂದ ಬಂದಂಥ ಒಂದು ಕಾರ್ಯ ಏನಂತ ಹೇಳಿದ್ರೆ, ಕ್ಷಮೆಯ ಒಂದು ಸುಗಂಧವೇ ಅವರಿಂದ ಹೊರಟು ಬಂತು. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ತಂದೆಯೇ ಅವರನ್ನು ಕ್ಷಮಿಸ್ರಿ. ಒಂದು ಕ್ಷಣ ನೀವು ಕಲ್ಪನೆ ಮಾಡಿ ನೋಡಿಕೊಳ್ಳ್ರಿ. ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟಂಥ ದಿನ ಬೆಳಿಗ್ಗೆ 9 ಗಂಟೆ. ಅವರನ್ನ ಚಾಟಿಯಿಂದ ಹೊಡೆದಿದ್ದಾರೆ, ಮುಖಕ್ಕೆ ಉಗುಳಿದ್ದಾರೆ, ಅವರ ಬಟ್ಟೆಗಳನ್ನು ತೆಗೆದು ಅವಮಾನಿಸಿದ್ದಾರೆ. ಓ ಸ್ತೋತ್ರ. ಅದು ಮಾತ್ರವಲ್ಲ, ಅನೇಕ ಭೀಕರವಾದ ನೋವಿನ ಮಧ್ಯದಲ್ಲಿ ಹಾದು ಹೋಗುವಾಗ ನೋಡ್ರಿ, ಯೇಸು ಸ್ವಾಮಿಗೆ ಆ ಚಾಟಿಯಿಂದ ಹೊಡೆಯುವಾಗ ಆ ಚಾಟಿಯ ತುದಿಯಲ್ಲಿ ಕಲ್ಲಿನ ತುಂಡುಗಳು, ಲೋಹದ ತುಂಡುಗಳು ಇರುತ್ತಾ ಇತ್ತಂತೆ. ಹಾಗೆ ಹೊಡೆಯುವಾಗ ಆ ಚರ್ಮ ಹರಿದುಕೊಂಡು ಬರ್ತಾ ಇತ್ತು. ಹರಿದುಕೊಂಡು ಬರುವುದು ಮಾತ್ರವಲ್ಲ, ಕೆಲವೊಮ್ಮೆ ಅದು ಎಲುಬುಗಳವರೆಗೂ ಸಹ ಆ ಚಾಟಿ ಹೊಡಿತಾ ಮುಳ್ಳು ಚೀಪಾಗಿ ಹೋಗುತ್ತಾ ಇತ್ತಂತೆ. ಎಷ್ಟು ಭೀಕರವಾದ ಶಿಕ್ಷೆ ನೋಡ್ರೆ. ಓ ಸ್ತೋತ್ರ. ಆ ಒಂದು ಹೊಲವನ್ನು, ನೆಲವನ್ನು ಹೇಗೆ ಉಳುಮೆ ಮಾಡುತ್ತಾರೋ ಆ ವಿಧದಲ್ಲಿ ಅವರ ಶರೀರವನ್ನು ಹೊಡೆದು ಉಳುಮೆ ಮಾಡಿದ್ದರು. ಅಂಥ ಸಂದರ್ಭದಲ್ಲಿ ಕೂಡ ಅಷ್ಟು ನೋವನ್ನು ಅನುಭವಿಸಿದರೂ ಕೂಡ ಯೇಸು ಸ್ವಾಮಿ ಅವರನ್ನು ಮನ್ನಿಸಿ ಪ್ರಾರ್ಥಿಸುತ್ತಿದ್ದಾರೆ. ತಂದೆಯ ಬಳಿಯಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾರೆ, ತಂದೆಯೇ ಅವರನ್ನು ಕ್ಷಮಿಸ್ರಿ. ನೋಡ್ರಿ, ಕೆಲವರು ಹಾಸ್ಯ ಮಾಡಿದರು, ಇವರು ಯಹೂದ್ಯದ ರಾಜ್ಯನು, ಇವನು ರಾಜ್ಯನು ಎಂಬುದಾಗಿ. ಆದರೆ ಅದರ ಮಧ್ಯದಲ್ಲಿ ಕೂಡ ಅನೇಕ ಗೇಲಿಯ ಮಾತುಗಳು, ಅಪಹಾಸ್ಯದ ಮಾತುಗಳು. ಅವರು ಶಿಲುಬೆಯನ್ನು ಆ ಗೋಲ್ಗೋತ ಬೆಟ್ಟದವರೆಗೂ ಹೊತ್ತುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ. ಆಗ ಆ ಸೈನಿಕರು ಕುರೇನದ ಸಿಮಿಯೋನನನ್ನು ಹಿಡ್ಕೊಂಡು ಬಂದು ಆ ಶಿಲುಬೆಯನ್ನು ಹೊರುವಂತೆ ಹೇಳಿದರು. ಎಲ್ಲ ನೋವು ಮತ್ತು ಆ ವೇದನೆಯ ಮಧ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ತಂದೆಯೇ ಅವರೇನು ಮಾಡುತ್ತಿದ್ದಾರೆ ಅವರು ಅರಿಯರು, ಅವರನ್ನು ಕ್ಷಮಿಸ್ರಿ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ತಂದೆಯೇ ಇವರನ್ನು ಕ್ಷಮಿಸ್ರಿ. ಇವರನ್ನ ಅಂತ ಹೇಳಿದ್ರೆ ಯಾರು? ಅವರನ್ನು ಶಿಲುಬೆಗೆ ಹಾಕಿದವರನ್ನ, ಅಥವಾ ಯೇಸುವಿನ ಜೊತೆಯಲ್ಲಿದ್ದಂಥ ಶಿಷ್ಯರನ್ನ? ಏಕೆಂದರೆ ಶಿಷ್ಯರು ಮೊದಲು ಹೇಳಿದ್ರಲ್ವಾ, ಯೇಸುವೇ ನಾವು ನಿಮ್ಮೊಂದಿಗೆ ಮರಣ ಹೊಂದಲು ಕೂಡ ಸಿದ್ಧವಾಗಿದ್ದೇವೆ. ಸಮಯ ಬಂದಾಗ ಎಲ್ಲರೂ ಓಡಿ ಹೋಗಿದ್ದಾರೆ, ಈಗ ಶಿಷ್ಯರೂ ಇಲ್ಲ. ಯೇಸು ಸ್ವಾಮಿ ಅಲ್ಲಿ ಅವರನ್ನು ಕ್ಷಮಿಸ್ರಿ ಅಂತ ಹೇಳಿದಾಗ ಪೇತ್ರನನ್ನು ಸೂಚಿಸಿರಬಹುದಾ? ಏಕೆಂದರೆ ಪೇತ್ರನೂ ಹೇಳಿದ್ದ, ನಾನು ಯಾವತ್ತೂ ನಿನ್ನನ್ನು ನಿರಾಕರಿಸುವುದಿಲ್ಲ ಎಂಬುದಾಗಿ. ಆದರೆ ಪೇತ್ರನು ಯೇಸು ಸ್ವಾಮಿಯವರನ್ನು 3 ಸಾರಿ ಅವನು ನಿರಾಕರಿಸಿದ್ದ. ನಂತರ ಇನ್ನೊಬ್ಬ ಶಿಷ್ಯ ಇಸ್ಕರಿಯೋತ ಯೂದನು, ಅವನು ಸಹ ಯೇಸು ಸ್ವಾಮಿಯವರನ್ನು 30 ಬೆಳ್ಳಿ ನಾಣ್ಯಗಳಿಗೆ ಅವನು ಹಿಡಿದು ಕೊಟ್ಟಿದ್ದ. ಆಗ ಅವನನ್ನು ಕೂಡ ಯೇಸು ಸ್ವಾಮಿ ನೆನಪು ಮಾಡಿಕೊಂಡಿರಬಹುದಾ? ನೋಡ್ರಿ, ಹಾಗಾದರೆ ಯೇಸು ಸ್ವಾಮಿ ಇವರನ್ನು ಕ್ಷಮಿಸ್ರಿ ಎಂಬುದಾಗಿ ಹೇಳಿದಾಗ ಅದರಲ್ಲಿ
ಎಲ್ಲರೂ ನಾವು ಬರುತ್ತೇವೆ. ಆ ಶಿಲುಬೆಯ ಮೇಲೆ ಅವರು ನಮಗಾಗಿ ಪ್ರಾರ್ಥಿಸಿದರು. ಯೇಸುವನ್ನ ಹೊಡೆದವರಿಗಾಗಿ, ನಿಂದಿಸಿದವರಿಗಾಗಿ, ಶಿಲುಬೆಯಲ್ಲಿ ಹಾಕಿದವರಿಗಾಗಿ, ಪಿಲಾತನಿಗಾಗಿ, ಹೇರೋದನಿಗಾಗಿ, ಸಿಪಾಯಿಗಳಿಗಾಗಿ, ಯಾಜಕರಿಗಾಗಿ, ಜನರಿಗಾಗಿ, ಅಪಹಾಸ್ಯ ಮಾಡಿದವರಿಗಾಗಿ ಸ್ತೋತ್ರ ಯೇಸು ಸ್ವಾಮಿ ಬೇಡಿಕೊಳ್ಳುತ್ತಿದ್ದಾರೆ. ಅವರಿಗೆ ವೈರಿಯಾಗಿ ನಿಂತವರಿಗೋಸ್ಕರವಾಗಿ ಬೇಡಿಕೊಳ್ಳುತ್ತಾ ಇದ್ದಾರೆ, ತಂದೆಯೇ ಅವರನ್ನ ಕ್ಷಮಿಸು. ನೋಡ್ರಿ, ಈ ಪ್ರಾರ್ಥನೆ ಮಾತ್ರ ಅಲ್ಲಿ ನಿಂತವರಿಗೆ ಮಾತ್ರವಲ್ಲ, ಇಂದು ಜೀವಿಸುತ್ತಾ ಇರುವ ನಿನಗಾಗಿ ಮತ್ತು ನನಗಾಗಿ ಯೇಸು ಸ್ವಾಮಿ ಅವತ್ತೇ ಪ್ರಾರ್ಥಿಸಿದರು, ಇವರನ್ನ ಕ್ಷಮಿಸ್ರಿ. ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಹೀಗೆ ಹೇಳಿದರು, ಮತ್ತಾಯನ ಬರೆದ ಸುವಾರ್ತೆ 5:44, ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ, ನಿಮ್ಮನ್ನ ಹಿಂಸೆ ಪಡಿಸುವವರಿಗಾಗಿ ಪ್ರಾರ್ಥಿಸ್ರಿ. ಪೇತ್ರನು ಕೇಳ್ತಾನೆ, ಸ್ವಾಮಿ ಎಷ್ಟು ಬಾರಿ ಕ್ಷಮಿಸಬೇಕು? ಯೇಸು ಹೇಳಿದರು, 7 ಬಾರಿ ಎಲ್ಲಪ್ಪ, 7-20 ಬಾರಿ. ಅಂದ್ರೆ ನಿನ್ನ ಜೀವಮಾನವೆಲ್ಲ ಎಷ್ಟು ದಿನ ಇರ್ತೀಯೋ ಅಷ್ಟು ಸಾರಿ ನೀನು ಕ್ಷಮಿಸಬೇಕೆಂಬುದಾಗಿ ಅವರು ಬೋಧಿಸಿದ್ದು ಮಾತ್ರವಲ್ಲ, ಶಿಲುಬೆಯಲ್ಲಿ ಈಗ ಪ್ರಾರ್ಥಿಸಿ, ಮನ್ನಿಸಿ, ಕ್ಷಮಿಸಿ ಪ್ರಾರ್ಥಿಸುತ್ತಿದ್ದಾರೆ, ತಂದೆಯೇ ಅವರನ್ನ ಕ್ಷಮಿಸೋ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಸ್ವಾಮಿ ನಮಗೆ ಕೇವಲ ಕ್ಷಮೆಯನ್ನು ಕೊಟ್ಟಿರುವುದು ಮಾತ್ರವಲ್ಲ, ಕ್ಷಮಿಸುವ ಹೃದಯವನ್ನ ಸಹ ಕೊಟ್ಟಿದ್ದಾರೆ. ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇದ್ದರೆ ನಾವು ವೈರಿಗಳನ್ನು ಸಹ ಕ್ಷಮಿಸಬಹುದು. ಕ್ಷಮೆ ಎಂಬುದು ನಿಜವಾದ ಕ್ರೈಸ್ತ ವ್ಯಕ್ತಿತ್ವದ ಅತ್ಯಂತ ಒಂದು ಜೀವನದಲ್ಲಿ ಇರಬೇಕಾದಂಥ ಒಂದು ಗುಣವಾಗಿದೆ. ನಮ್ಮನ್ನು ಆಳವಾಗಿ ಸ್ತೋತ್ರ ನೋವು ಮಾಡಿದ ಯಾರನ್ನಾದರೂ ಕ್ಷಮಿಸೋದು ನಮಗೆ ಬಹಳ ಕಷ್ಟವಾದ ವಿಷಯವಾಗಿರಬಹುದು. ಆದರೆ ಯೇಸು ಸ್ವಾಮಿ ನಮ್ಮ ಮುಂದೆ ಒಂದು ಸ್ಪಷ್ಟವಾದ ಮಾದರಿಯನ್ನು ತೋರಿಸಿದ್ದಾರೆ. ಅವರು ಶಿಲುಬೆಯ ಮೇಲೆ ತೂಗುತ್ತಾ ಇದ್ದಾಗ ಹೇಳಿದರು, ತಂದೆಯೇ ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆಂಬುದಾಗಿ ತಿಳಿಯರು. ಈ ಮಾತಿನಲ್ಲಿ ಒಂದು ಅದ್ಭುತವಾದ ಸತ್ಯ ಇದೆ. ನಾವು ದೇವರನ್ನು ಎಷ್ಟು ಆಳವಾಗಿ ನೋಯಿಸುತ್ತಿದ್ದೇವೆ ಎಂಬುದನ್ನು ಅರಿಯದೇ ಇದ್ದರೂ ಕೂಡ ಯೇಸು ಕ್ರಿಸ್ತನು ನಮ್ಮನ್ನು ಕ್ಷಮಿಸಲು ಸಿದ್ಧವಿದ್ದರು. ಇಂದು ನಮ್ಮ ಜೀವನಕ್ಕೆ ಇದು ಏನನ್ನ ಹೇಳುತ್ತದೆ? ನಿಮ್ಮ ಜೀವನದಲ್ಲಿ ಈಗ ಕ್ಷಮಿಸಬೇಕಾದ ಯಾರಾದರೂ ಇರಬಹುದು. ಅವರು ಯಾರಿದ್ದರೂ ಸಹ ಯೇಸು ಸ್ವಾಮಿ ಕ್ಷಮಿಸಿದ ಹಾಗೆ ನಾವು ಕ್ಷಮಿಸಬೇಕು. ನಿಮ್ಮನ್ನು ನೋಯಿಸಿದ ಸ್ನೇಹಿತರು ಇರಬಹುದು, ಅಥವಾ ನಿಮ್ಮ ಗಂಡ, ನಿಮ್ಮ ಹೆಂಡತಿ, ಸಹೋದ್ಯೋಗಿ, ಸಂಬಂಧಿಕರು, ತಂದೆ ಅಥವಾ ತಾಯಿ, ನೀನು ಪ್ರೀತಿಸಿದ ವ್ಯಕ್ತಿ ಅಥವಾ ನಿನ್ನ ಮಗನು, ಮಗಳು, ಯಾರೇ ಆಗಿರಲಿ, ನಾವು ಯೇಸುವಿನಂತೆ ಕ್ಷಮಿಸಲು ಸಾಧ್ಯವಿದೆಯಾ? ಯೇಸು ಸ್ವಾಮಿ ಶಿಲುಬೆಯ ಬಹಳ ಘೋರ ವೇದನೆಯಲ್ಲಿರುವಾಗಲೂ ಕ್ಷಮಿಸಿದರು. ನಾವು ಕ್ಷಮಿಸಬೇಕು. ಕ್ಷಮೆ ಅಂದರೆ ಯಾವಾಗಲೂ ನಾವು ಕ್ಷಮಿಸಿದ ಮೇಲೆ ಕೆಲವರೊಟ್ಟಿಗೆ ಸಮಾಧಾನವಾಗಿ ಇರುತ್ತೇವೆ ಎಂಬುದಾಗಿ ಅಲ್ಲ ರೀ. ಕೆಲವರು ಗೊಂದಲ ಪಡ್ತಾರೆ, ಪಾಸ್ಟರ್ ನಾನು ಕ್ಷಮಿಸೋದಿಲ್ಲ, ಯಾಕೆಂತ ಹೇಳಿದ್ರೆ ಕ್ಷಮಿಸಿದರೆ ಮತ್ತೆ ಆ ವ್ಯಕ್ತಿಯೊಟ್ಟಿಗೆ ಸಂಬಂಧವನ್ನು ನಾನು ಮುಂದುವರಿಸಬೇಕು, ಅದು ನನಗೆ ಸರಿಯಾಗೋದಿಲ್ಲ. ಕ್ಷಮಿಸಬೇಕೆಂಬುದಾಗಿ ಹೇಳುವಾಗ ಸಂಬಂಧವನ್ನು ಮುಂದುವರಿಸಬೇಕೆಂಬುದಾಗಿ ಅದರ ಅರ್ಥವಲ್ಲ. ನಮ್ಮ ಜೀವಿತದಲ್ಲಿ ನಮ್ಮ ಹೃದಯದಿಂದ ಅವರನ್ನು ಕ್ಷಮಿಸಿ, ಒಂದು ವೇಳೆ ತಿರುಗಿ ಅವರಿಂದ ನಮಗೆ ಬಹಳ ನೋವುಂಟಾಗುವ ಕಾರ್ಯಗಳನ್ನು ಮತ್ತೆ ಅವರೊಟ್ಟಿಗೆ ಸಂಬಂಧ ಇಟ್ಕೊಂಡ್ರೆ ಅವರು ಮಾಡ್ತಾರಂತ ಹೇಳಿದ್ರೆ, ಅವ್ರನ್ನ ಕ್ಷಮಿಸಿ, ಮನ್ನಿಸಿ ಬಿಟ್ಟು ನಾವು ನಮ್ಮ ಪಾಡಿಗೆ ಇರುವಂಥದ್ದು ಒಳ್ಳೆಯದಾಗಿರ್ತದೆ. ನೋಡ್ರಿ, ಕ್ಷಮೆ ಅಂದರೆ ಅದು ನೋವು ಇಲ್ಲದೇ ಇರುವಂಥ ಕಾರ್ಯ ಅಲ್ರಿ. ನೋವು ಉಳಿಯಬಹುದು, ಕ್ಷಮಿಸಿದರೂ ನೋವು ಉಳಿಯಬಹುದ್ರಿ. ಯಾರಾದರೂ ನಮ್ಮನ್ನು ನೋಯಿಸಿದರೆ ಆ ನೋವು ಕೆಲವೊಮ್ಮೆ ಜೀವನ ಪೂರ್ತಿ ಇರ್ತದೆ. ಅವ್ರು ಹಂಗೆ ಮಾಡಿಬಿಟ್ರಲ್ವ ಅಂತೇಳಿ. ಅದರ ಅರ್ಥ ಅಂತೇಳಿದ್ರೆ ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಅದು ನನ್ನಲ್ಲಿ ಇರೋದಿಲ್ಲ ಎಂಬುದಾಗಿ ಅಲ್ಲ, ಇರಬಹುದು. ಆದರೂ ಕೂಡ ನಾವು ಕ್ಷಮಿಸಬೇಕು. ಅದಕ್ಕೆ ನಾವು ಕ್ರೈಸ್ತರಾದಂಥ ನಾವುಗಳು ಹೇಳಬೇಕಾದದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮಾಡಿದ್ದು ನನಗೆ ನೋವಾಗುತ್ತೆ, ಆದರೂ ಯೇಸುವಿನ ಮೇಲೆ ಇರುವ ಪ್ರೀತಿಯಿಂದ ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ. ನೋವು ಇರಬಹುದು, ಆದರೆ ದ್ವೇಷ ಇರಬಾರ್ದು.
ಇನ್ನೊಂದು ಸಾರಿ ಹೇಳ್ತೇನೆ, ನೋವು ಇರಬಹುದು, ಆದರೆ ದ್ವೇಷ ಇರಬಾರದು. ಯೇಸುವಿಗೆ ಜನರು ಮಾಡಿದ್ದಕ್ಕಿಂತ ಯಾರಾದರೂ ನಿಮಗೆ ಹೆಚ್ಚು ನೋವನ್ನು ಕೊಟ್ಟಿರಲಾರರು. ನಮಗಿಂತ ಜಾಸ್ತಿ ವೇದನೆಯನ್ನು ಅನುಭವಿಸಿದವರು ಯೇಸು ಸ್ವಾಮಿ. ಅವರಿಗೆ ಹೊಡೆದರು, ಅವಮಾನಿಸಿದರು, ಅಪಹಾಸ್ಯ ಮಾಡಿದರು, ಶಿಲುಬೆಗೆ ಹಾಕಿದರು. ಇದೆಲ್ಲದರ ಮಧ್ಯದಲ್ಲಿ ಯೇಸು ಸ್ವಾಮಿ ಅವರನ್ನು ಮನ್ನಿಸಿ ಹೇಳುತ್ತಿದ್ದಾರೆ, ತಂದೆಯೇ ಅವರನ್ನು ಕ್ಷಮಿಸು. ಹಾಗಾದರೆ ನಾವು ಸಹ ಕ್ಷಮಿಸಲು ಸಿದ್ಧರಾಗಿರಬೇಕು. ಏಕೆಂದರೆ ನಾವು ದೇವರಿಂದ ಕ್ಷಮೆಯನ್ನು ಹೊಂದಿಕೊಂಡಿರುವಾಗ ನಮ್ಮನ್ನು ನೋಯಿಸಿದವರನ್ನು ನಾವು ಸಹ ಕ್ಷಮಿಸಬೇಕು. ಅದುವೇ ನಿಜವಾದ ಒಬ್ಬ ಕ್ರೈಸ್ತನ ಸ್ವಭಾವವಾಗಿರುತ್ತೆ. ಈ ಮೊದಲ ಮಾತಿನಲ್ಲಿ ನಾವು ನೋಡ್ತೇವೆ, ತಂದೆಯೇ ಅವರನ್ನು ಕ್ಷಮಿಸ್ರಿ, ಅವರು ಏನು ಮಾಡುತ್ತಿದ್ದಾರೆ ಎಂಬುದಾಗಿ ಅವರು ಅರಿಯರು. ತಂದೆಯೊಟ್ಟಿಗೆ ಒಂದು ಸಂಬಂಧ, ಎರಡು ನೋವನ್ನು ಉಂಟು ಮಾಡಿದವರಿಗಾಗಿ ಯೇಸು ಸ್ವಾಮಿ ಪ್ರಾರ್ಥಿಸಿದ್ದು ಮಾತ್ರವಲ್ಲ, ಅವರನ್ನು ಕ್ಷಮಿಸಿದರು. ಹಾಗಾದರೆ ಈ ಮೊದಲ ಮಾತನ್ನು ನಾವು ಧ್ಯಾನಿಸಿದ ಹಾಗೆ ನಮ್ಮ ಜೀವಿತವನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಹೇಳೋಣ, ಸ್ವಾಮಿ, ನಮ್ಮ ಜೀವಿತದಲ್ಲಿ ಕೂಡ ನಾವೆಷ್ಟೋ ಜನರು ನಮಗೆ ಹರ್ಟ್ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ಅವರನ್ನು ನಾವು ಕ್ಷಮಿಸಬೇಕಪ್ಪ, ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಈ ದಿನ ನಾವು ದೇವರ ಬಳಿಯಲ್ಲಿ ಕೇಳಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಶಿಲುಬೆ ಮೇಲೆ ನುಡಿದ ಮೊದಲ ಮಾತನ್ನು ಧ್ಯಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರ ಸ್ವಾಮಿ. ಕರ್ತನೇ, ನೀವು ಕ್ಷಮಿಸಿದಂತೆ ನಾವೂ ಕ್ಷಮಿಸಬೇಕು. ತಂದೆಯೊಂದಿಗೆ ನಿಮಗೆ ಹೇಗೆ ಸಂಬಂಧವಿತ್ತೋ ಅದೇ ರೀತಿ ಒಂದು ಒಳ್ಳೆಯ ಸಂಬಂಧವನ್ನು ದೇವರೇ ನಾವು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳುವಂತೆ ಸಹಾಯ ಮಾಡಿ. ಈ ಶಿಲುಬೆಯ ಧ್ಯಾನವನ್ನು, ನಿಮ್ಮ ಶಿಲುಬೆಯ ಕರ್ತನೇ ಕಾರ್ಯಗಳನ್ನು ನಾವು ಧ್ಯಾನಿಸುತ್ತಿರುವಾಗ ನಮ್ಮ ಹೃದಯದಲ್ಲಿ ಕ್ಷಮಿಸುವಂಥ, ಮನ್ನಿಸುವಂಥ ಒಂದು ಕೃಪೆಯನ್ನು ನಮಗೆ ದಯಪಾಲಿಸ್ರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಕ್ರಿಸ್ತನ ಹಾಗೆ ಕ್ಷಮಿಸೋಣ, ದೇವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.